ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ನಾವಿನ್ನೂ ಮಸಾಲಾ ಪೌಡರ್ ಮಾಡೋದು ತೋರಿಸ್ತಾ ಇದ್ದೀವಿ. ಸೊ ಬಂದು ಈಗ ತೋರಿಸ್ತಾ ಇರೋದು ನಾವು ರಸಂ ಪೌಡರ್. ಸೊ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ರಸಂ ಪೌಡರು. ಸೊ ರಸಮ್ ಮನೆಯಲ್ಲೇ ರಸಂ ಪೌಡರ್ ಮಾಡಿಕೊಂಡು ರಸಂ ಮಾಡ್ಕೊಂಡು ತಿಂದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಹಾಗಾದ್ರೆ ಬನ್ನಿ ಹೇಗೆ ಈಸಿಯಾಗಿ ರಸಂ ಪೌಡರ್ ಮಾಡ್ಬೋದು ಮನೆಯಲ್ಲೇ, ಹೊರಗಡೆ ತಗೊಳ್ಳೋದ್ರ ಬದಲು ಹೋಮ್ ಪ್ರಾಡಕ್ಟ್ಸ್ ನಾವು ಮಾಡ್ಕೊಳ್ಳೋಣ. ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ತಿನ್ನೋಣ ಅಂತ ಹೇಳ್ತೀನಿ. ಸೊ ಬನ್ನಿ ಹಾಗಾದ್ರೆ ಈಸಿಯಾಗಿ ರಸಂ ಪೌಡರ್ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಕೊಂಡು ಚಟಾಪಟ ಅಂತ ಹೇಳಿ ರಸಂ ಪೌಡರ್ ಮಾಡೋದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಹಾಗಾದ್ರೆ ನೋಡೋಣ ರಸಂ ಪೌಡರ್ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಮತ್ತು ಅದ್ರ ಕ್ವಾಂಟಿಟಿ ಮೆಜರ್ಮೆಂಟ್ಸ್ ಏನು ಅಂತ ಹೇಳ್ಬಿಟ್ಟು. ನಮಗಿಲ್ಲಿ ಧನಿಯಾ ಬೇಕು 1/4 ಕಪ್ಪಷ್ಟು, 1 ಕಪ್ಪಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ, 1/4 ಕಪ್ಪಷ್ಟು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ. ಸೊ ಇದರಲ್ಲೂ ಖಾರ ಇರುತ್ತೆ, ಸೊ ಹಾಗಾಗಿ ನೋಡಿ ತೊಗೋಬೇಕು, ನಾವು ಕಲರ್ ಜಾಸ್ತಿ ತೊಗೊಂಡಿದ್ದೀವಿ. ನಂತರ ನಮಗಿಲ್ಲಿ ಮೆಣಸು ಬೇಕು, 2 ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀವಿ. ನಮಗಿಲ್ಲಿ ಮೆಂತ್ಯ ಬಂದು 1 ಟೇಬಲ್ ಸ್ಪೂನ್ ಅಷ್ಟು, ಅರ್ಧ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಸಾಕು, ಅದು ಕಹಿ ಇರೋದ್ರಿಂದ. ಸೊ ಇದರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ನಂತರ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಅರಿಶಿನ. ಸೊ ಬನ್ನಿ ಹಾಗಾದರೆ ಹೇಗೆ ರಸಂ ಪೌಡರ್ ಮಾಡ್ಬೋದು ಮನೇಲಿ ಈಸಿಯಾಗಿ ಅಂತ ನೋಡೋಣ ಕ್ವಿಕ್ಕಾಗಿ. ಸೊ ಇದನ್ನು ಐಟಮ್ಸ್ ಅನ್ನು ತೋರಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೊದಲಿಗೆ 1/4 ಕಪ್ಪಷ್ಟು ಧನಿಯಾನ ಡ್ರೈ ರೋಸ್ಟ್ ಮಾಡ್ಕೊ. ಈಗ ನಾನಿಲ್ಲಿ ಮೆಣಸು ಹಾಕೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಇಟ್ಕೊಂಡಿದ್ದೀವಿ. ಸೊ 1/4 ಟೇಬಲ್ ಸ್ಪೂನ್ ಅಷ್ಟು ನಾವಿಲ್ಲಿ ಮೆಂತ್ಯ ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇಟ್ಕೊಂಡಿದ್ದೀವಿ. ಸೊ ಎಲ್ಲನೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ. ಎಲ್ಲನೂ ಅಷ್ಟೇ, ನೀವು ಯಾವುದೇ ಉರಿಬೇಕಾದ್ರೂ ಸಹ ನಮಗೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಒಂದು ಧನಿಯಾ ಇರ್ಬೋದು ಎಲ್ಲನೂ. ಸೊ ಅಷ್ಟು ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು, ಫುಲ್ಲು ರೋಸ್ಟ್ ಆಗಿ ಬ್ಲ್ಯಾಕ್ ಆಗೋದೇನು ಬೇಡ ನಮಗೆ. ನಾನು ಇಲ್ಲಿ 1 ಕಪ್ಪಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ ಆಗಲೇ ಹೇಳ್ದಂಗೆ. ಸೊ ಇದೂ ಅಷ್ಟೇ. ಸೊ 1 ಟಿಪ್ ಏನಂತ ಹೇಳಿದ್ರೆ, ನೀವು ಬಿಸಿಲು ಒಣಗಿಸಿದ್ರೆ ಬೇಗ ಡ್ರೈ ರೋಸ್ಟ್ ಆಗುತ್ತಿದ್ದು. ಸೊ ಈಸಿಯಾಗಿ ಮಿಕ್ಸಿನಲ್ಲಿ ನಮಗೆ ಚೆನ್ನಾಗಿ ಫೈನ್ ಪೌಡ್ರ್ ಸಹ ಆಗುತ್ತೆ. ಈಗ ಗುಂಟೂರು ಮೆಣಸಿನ್ಕಾಯಿ ಸಹ ಹಂಗೆ ರೋಸ್ಟ್ ಮಾಡ್ಕೋಬೇಕು. ಇದು ನಮಗಿವಾಗ ನೋಡ್ತಾ ಇದ್ದೀರಾ, ತೊಟ್ಟು ಸಹ ನಾವು ತೆಗ್ದಿಲ್ಲ, ಯಾಕೆಂದರೆ ತೊಟ್ಟಲ್ಲಿ ಖಾರ ಇರುತ್ತೆ. ಸೊ ಅದಕ್ಕೆ ನಾವು ತೊಟ್ಟು ತೆಗೆಯೋದಿಲ್ಲ. ಯೂಶಲಿ ನಾವು ಗುಂಟೂರು ಮೆಣಸಿನ್ಕಾಯಿ ತೊಟ್ಟು ತೆಗೆಯೋದಿಲ್ಲ. ಸೊ ಈಗ ಇದನ್ನು ಡ್ರೈ ರೋಸ್ಟ್ ಆಗಿದೆ. ನಾವಿಲ್ಲೆಲ್ಲ ಮಸಾಲೆ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅರಿಶಿನ ಇಟ್ಕೊಂಡಿದ್ವಲ್ಲ, ಆ ಅರಿಶಿನ ಹಾಕ್ಕೊಳ್ಳೋಣ. ಸೊ ಇದನ್ನು ನಾವೀಗ ಫೈನ್ ಪೌಡರ್ ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ರಸಂ ಪೌಡರ್ ಸಹ ನಾವು ಕಮ್ಮಿ ಪ್ರಮಾಣದಲ್ಲಿ ಮಾಡೋದ್ರಿಂದ. ಸೊ ಇದನ್ನು ಬನ್ನಿ ಹಾಗಾದರೆ ಮಿಕ್ಸಿ ಮಾಡ್ಕೊಳ್ಳೋಣ, ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ನೋಡಿದ್ರಲ್ಲ ಹಾಗಾದರೆ ಹೇಗೆ ರಸಂ ಪೌಡರ್ ಕಲರ್ ಇರ್ಬೋದು, ಖಾರ ಸಹ ಅಷ್ಟೇ ಚೆನ್ನಾಗಿದಾಗಿದೆ. ಸೊ ನೋಡ್ಬೋದು ಕಲರ್ ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ರಸಂ ಮಾಡೋದು ಸೂಪರಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಹೇಗೆ ಮನೆಯಲ್ಲೇ ಈಸಿಯಾಗಿ ರಸಂ ಪೌಡ್ರು ಮಾಡ್ಕೋಬೋದು ಅಂತ ಹೇಳಿ ನಾವು ತೋರಿಸ್ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಂಬ್ತೀನಿ. ಸೊ ಪುಡಿನಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಅದ್ಭುತವಾದ ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಬಾಯ್, ಸಿ ಯು, ಟೇಕ್ ಕೇರ್.